ನನ್ನ ತಂದೆ ಈಗ ನನ್ನ ತೀರಿಕೊಂಡ ತಾಯಿಯ ಬಾಲ್ಯದ ಆತ್ಮೀಯ ಗೆಳತಿಯನ್ನು ಪ್ರೀತಿಸುತ್ತಿದ್ದಾರೆ. 20 ವರ್ಷಗಳ ಹಿಂದೆ ಅವರು ಯಾರೊಂದಿಗೆ ಮೋಸ ಮಾಡಿದ್ದರೋ ಅದೇ ಮಹಿಳೆ ಇವರು. ನನಗೆ ಈಗ 21 ವರ್ಷ ಮತ್ತು ನನ್ನ ತಂದೆಯೊಂದಿಗೆ ನನ್ನ ಸಂಬಂಧ ಯಾವಾಗಲೂ ಅಸಮಾಧಾನದಿಂದ ಕೂಡಿತ್ತು. ಅವರು ಯಾವಾಗಲೂ ಕೂಗಾಡುತ್ತಿದ್ದರು ಮತ್ತು ನಾನು ನನ್ನ ತಾಯಿಯೊಂದಿಗೆ ತುಂಬಾ ಆಪ್ತವಾಗಿದ್ದೆ. ಕೆಲವು ವರ್ಷಗಳ ಹಿಂದೆ ತಾಯಿಯನ್ನು ಕಳೆದುಕೊಂಡ ನಂತರ ಸ್ವಲ್ಪ ನೆಮ್ಮದಿಗಾಗಿ ನಾನು ಸಾಧ್ಯವಾದಷ್ಟು ಬೇಗ ಮನೆಯಿಂದ ಹೊರಬಂದು ಬೇರೆಡೆ ವಾಸಿಸಲು ಶುರು ಮಾಡಿದೆ. ಆದರೆ ಈ ವಾರಾಂತ್ಯದಲ್ಲಿ ಎಲ್ಲವೂ ತಲೆಕೆಳಗಾಯಿತು. ನನ್ನ ತಂದೆ ನಮ್ಮ ಫ್ಯಾಮಿಲಿ ಗ್ರೂಪ್ ಚಾಟ್‌ನಲ್ಲಿ ತುಂಬಾ ಆಕ್ಟಿವ್ ಆಗಿದ್ದಾರೆ ಮತ್ತು ಅವರು ಒಂದು ಮ್ಯೂಸಿಕ್ ಫೆಸ್ಟಿವಲ್‌ನ ಕೆಲವು ವಿಡಿಯೋಗಳನ್ನು ಪೋಸ್ಟ್ ಮಾಡಿದ್ದರು. ಅದರಲ್ಲಿ ಒಂದು ವಿಡಿಯೋದಲ್ಲಿ ಅವರ ಟೆಂಟ್‌ನಲ್ಲಿ ಒಬ್ಬ ಮಹಿಳೆ ಇದ್ದರು ಮತ್ತು ಅವರು ನನ್ನನ್ನು ನಾಚಲು ಒತ್ತಾಯಿಸಲಾಗುತ್ತಿದೆ ಎಂದು ತಮಾಷೆ ಮಾಡಿದ್ದರು. ನನಗೆ ತುಂಬಾ ಅಸಹ್ಯ ಅನಿಸಿತು. ನಾನು ಅವರಿಗೆ ಕರೆ ಮಾಡಿ ಆಕೆ ಯಾರು ಎಂದು ಕೇಳಿದೆ. ಅವರು ಜೇನ್ ಎಂದು ಹೆಸರು ಹೇಳಿಸಿದಾಗ ನನಗೆ ಕಿರುಚಾಕಬೇಕು ಅನ್ನಿಸಿತು. ಜೇನ್ ನನ್ನ ತಾಯಿಯ ಬಾಲ್ಯದ ಅತ್ಯಂತ ಆತ್ಮೀಯ ಗೆಳತಿ. ನನ್ನ ಪೋಷಕರು ಯುವಕರಿದ್ದಾಗ ಅವರನ್ನು ಒಂದಾಗಿಸಿದ್ದು ಅವಳೇ. ಆದರೆ ನನ್ನ ಅಕ್ಕ ಹುಟ್ಟಿದ ಕೂಡಲೇ ನನ್ನ ತಂದೆ ಯಾರೊಂದಿಗೆ ಮೋಸ ಮಾಡಿದ್ದರೋ ಆ ಮಹಿಳೆ ಕೂಡ ಅವಳೇ. ಇದರಿಂದ ನನ್ನ ತಾಯಿ ಸಂಪೂರ್ಣವಾಗಿ ಕುಸಿದು ಬಿದ್ದರು ಮತ್ತು ಜೇನನ್ನು ತಮ್ಮ ಜೀವನದಿಂದ ಸಂಪೂರ್ಣವಾಗಿ ಹೊರಹಾಕಿದರು. ಆದರೆ ನನ್ನ ತಂದೆಯೋ ಜೇನ್ ಎಷ್ಟು ಅದ್ಭುತ ಮಹಿಳೆ ಎಂದು ನಮಗೆ ವರ್ಷಗಳ ಕಾಲ ಹೇಳುತ್ತಾ ಬಂದಿದ್ದರು. ಈಗ ಅವರು ಮತ್ತೆ ಅವಳ ಜೊತೆಗಿದ್ದಾರೆ. ನಾನು ದಿಗ್ಭ್ರಮಿಸಿ ಸೋಫಾದ ಮೇಲೆ ಕುಳಿತಿದ್ದಾಗ ಅವರು ಫೋನ್‌ನಲ್ಲಿ ತಮ್ಮ ವಾರಾಂತ್ಯ ಎಷ್ಟು ಅದ್ಭುತವಾಗಿತ್ತು ಎಂದು ಹೊಗಳಿಕೊಳ್ಳುತ್ತಲೇ ಇದ್ದರು. ಇನ್ನೂ ಕೆಟ್ಟದಾಗಿವೆಂದರೆ ನನ್ನ ಕುಟುಂಬದ ಉಳಿದವರು ಅವರು ಕೇವಲ ಜೀವನದಲ್ಲಿ ಮುಂದೆ ಹೋಗುತ್ತಿದ್ದಾರೆ ಎಂದು ಮತ್ತು ನಾನು ಅವರಿಗೆ ಬೆಂಬಲ ನೀಡಬೇಕು ಎಂದು ಹೇಳುತ್ತಿದ್ದಾರೆ. ಇಷ್ಟು ಆಳವಾದ ದ್ರೋಹವನ್ನು ನಾನು ಹೇಗೆ ಬೆಂಬಲಿಸಲಿ? ನನ್ನ ತಾಯಿಗೆ ದ್ರೋಹ ಮಾಡಿದ ಮಹಿಳೆ ನನ್ನ ಎದುರು ಕುಳಿತಿರುವಾಗ ನಾನು ಕುಟುಂಬದ ಔತಣಕೂಟದಲ್ಲಿ ಕುಳಿತು ಏನೂ ಆಗದಂತೆ ನಟಿಸುವುದನ್ನು ಊಹಿಸಿಕೊಳ್ಳಲು ಸಾಧ್ಯವಿಲ್ಲ. ಹೊಸ ಸಂಗಾತಿಯನ್ನು ಹುಡುಕುವ ಹಕ್ಕು ಅವರಿಗೆ ಇದೆ, ಆದರೆ ಅವರು ಅವಳನ್ನೇ ಆರಿಸಿಕೊಂಡಿದ್ದು ನನಗೆ ಅರ್ಥವಾಗುತ್ತಿಲ್ಲ.